ನಮಸ್ಕಾರ ಬಂಧುಗಳೇ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಕೆಲ ಪ್ರಮುಖ ಹಾಗೂ ಸಂತಸದ ಸುದ್ದಿಗಳು ಹೊರಬಿದ್ದಿವೆ. ಈ ವಿಡಿಯೋದಲ್ಲಿ ಯೋಜನೆಯ ಮುಂದಿನ ಕಂತಿನ ಹಣ ಮತ್ತು ನೀವು ಮಾಡಬೇಕಾದ ಕಡ್ಡಾಯ ಕೆಲಸಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಕೊನೆಯವರೆಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲನೆಯದಾಗಿ ಪಿಎಂ ಕಿಸಾನ್ ಯೋಜನೆಯನ್ನು ಸರ್ಕಾರ ಮುಂಬರುವ 5 ವರ್ಷಗಳ ಕಾಲ ಅಧಿಕೃತವಾಗಿ ವಿಸ್ತರಿಸಿದೆ. ಇದರಿಂದಾಗಿ ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಯಂತೆ ಒಟ್ಟು 30,000 ರೂಪಾಯಿ ಆರ್ಥಿಕ ನೆರವು ನಿರಂತರವಾಗಿ ಸಿಗಲಿದೆ. ಮಳೆ ಅಭಾವ ಮತ್ತು ಕೃಷಿ ವೆಚ್ಚದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಇದು ದೊಡ್ಡ ರಿಲೀಫ್ ನೀಡಿದೆ. ಎರಡನೆಯದಾಗಿ ತಾಂತ್ರಿಕ ತೊಂದರೆ ಹಾಗೂ ದಾಖಲೆಗಳ ಕೊರತೆಯಿಂದ ಹಣ ಪಡೆಯದ ಲಕ್ಷಾಂತರ ರೈತರಿಗೆ ಶೀಘ್ರದಲ್ಲೇ ಬಾಕಿ ಕಂತು ಜಮಾ ಆಗಲಿದೆ. ಅದಲ್ಲದೆ ಪ್ರಸ್ತುತ ದೇಶದಲ್ಲಿರುವ ಬರ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಪರಿಗಣಿಸಿ ಮುಂಬರುವ ಕಂತಿನ ಹಣವನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಬಿಡುಗಡೆ ಮಾಡಲು ಸರ್ಕಾರ ಚಿಂತನೆ ನಡೆಸುತ್ತಿದೆ. ಆದರೆ ನೆನಪಿಡಿ, ನಿಮ್ಮ ಖಾತೆಗೆ ಯಾವುದೇ ತಡೆ ಇಲ್ಲದೆ ಹಣ ತಲುಪಬೇಕಾದರೆ ಈ 3 ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಿ. ಹತ್ತಿರದ CSC ಕೇಂದ್ರಕ್ಕೆ ತೆರಳಿ ಬಯೋಮೆಟ್ರಿಕ್ KYC ಪೂರ್ಣಗೊಳಿಸಿ. ನಿಮ್ಮ ಜಮೀನಿನ ಪಹಣಿಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡಿ. ಫಾರ್ಮರ್ ID ಸಕ್ರಿಯಗೊಳಿಸಿ. ನಿಮ್ಮ ಬ್ಯಾಂಕ್ ಖಾತೆಗೆ ನೇರ ಹಣ ವರ್ಗಾವಣೆಗಾಗಿ NPCI ಮ್ಯಾಪಿಂಗ್ ಆಗಿದೆ ಎಂದು ಬ್ಯಾಂಕ್ಗೆ ತೆರಳಿ ಖಚಿತಪಡಿಸಿಕೊಳ್ಳಿ. ನಿಮ್ಮ ಖಾತೆಯ ಸ್ಟೇಟಸ್ ತಿಳಿಯಲು ತಕ್ಷಣ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ರೈತ ಮಿತ್ರರಿಗೂ ಶೇರ್ ಮಾಡಿ. ದಿನನಿತ್ಯದ ಕೃಷಿ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.